ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅನ್ನೋ ಹಾಗೆ ಶಿವನ ನಾಮಸ್ಮರಣೆ ಮಾಡಿದ್ರೆ ಸಾಕು ಎಲ್ಲವೂ ಕೂಡ ನಮಗೆ ಸಿಕ್ಕುತ್ತೆ ಅನ್ನೋದು ನಂಬಿಕೆ. ತುಂಬ ಸಮಸ್ಯೆಯಲ್ಲಿದ್ದಾಗ ಅಥವಾ ಜೀವನದಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ ಅಂತ ಅಂದಾಗ ನಾವೆಲ್ಲರೂ ಮೊರೆ ಹೋಗೋದು ಶಿವನ ಬಳಿಗೆ. ಶಿವನ ಬಳಿ ಪ್ರಾರ್ಥನೆ ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋದು ನಂಬಿಕೆ. ಅಂಥದ್ರಲ್ಲಿ ಶಿವರಾತ್ರಿ, ಈ ರಾತ್ರಿಯಲ್ಲಿ ನಾವು ಶಿವನ ನಾಮಸ್ಮರಣೆ ಮಾಡಬೇಕು, ವಿಶೇಷವಾಗಿ ಪೂಜೆ ಮಾಡಬೇಕು, ಭಜನೆ ಮಾಡಬೇಕು, ಜೊತೆಗೆ ಅಭಿಷೇಕ ಮಾಡಬೇಕು. ಶಿವರಾತ್ರಿ ಅಂತ ಅಂದರೆ ಭಕ್ತಾದಿಗಳಿಗೆ ಖುಷಿಯೋ ಖುಷಿ, ಸಂಭ್ರಮವೋ ಸಂಭ್ರಮ. ಈ ಬಾರಿಯ ಶಿವರಾತ್ರಿ ಹೇಗೆ ಆಚರಣೆ ಮಾಡಬೇಕು, ಯಾವತ್ತು ಆಚರಣೆ ಮಾಡಬೇಕು, ಇದೆಲ್ಲದರ ಬಗ್ಗೆ ಇವತ್ತು ವಿಶೇಷವಾಗಿ ತಿಳಿಸಿಕೊಡಲಾಗುತ್ತೆ. ನಮ್ಮ ಜೊತೆಗೆ ಡಾಕ್ಟರ್ ಮಹರ್ಷಿ ಗುರುಜಿ ಇದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲ ರೀತಿಯಾದಂಥ ಹಬ್ಬಕ್ಕೆ ಅದರದ್ದೇ ಆದ ಮಹತ್ವ ಇದೆ, ಹಿನ್ನೆಲೆ ಇದೆ. ಅದರಲ್ಲೂ ನಮಗೆ ಶಿವನಿಗೆ ಸಂಬಂಧಪಟ್ಟಂಥ ಆರಾಧನೆ ಅಥವಾ ಶಿವನಿಗೆ ಅಂತ ಮೀಸಲಿಟ್ಟ ಒಂದು ದಿನ, ಒಂದು ರಾತ್ರಿ ಅಂತ ಬಂದಾಗ ಅದರ ಸಂಭ್ರಮ ದುಪ್ಪಟ್ಟಾಗೋದಂತೂ ಸಹಜ. ಶಿವನ ನಾಮಸ್ಮರಣೆ ಮಾಡಿದ್ರೆ ಸಾಕು, ನಮಗಿರುವಂಥ ಕಷ್ಟ, ದಾರಿದ್ರ್ಯ ಎಲ್ಲವೂ ಹೋಗುತ್ತೆ ಅಂತ ನಾವು ನಂಬ್ತೇವೆ. ಶಿವರಾತ್ರಿಯಲ್ಲಿ ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮಗಳನ್ನು, ಭಜನೆಗಳನ್ನು ಮತ್ತು ಯಾವ್ಯಾವ ರೀತಿಯಾದಂಥ ಆರಾಧನೆ, ಹಾಗೆಯೇ ಪೂಜಾ ಕಾರ್ಯಗಳೆಲ್ಲ ಮಾಡಬೇಕು ಅನ್ನೋದನ್ನು ನಾವು ನೋಡ್ಕೊಂಡು ಬರ್ತಾ ಇರ್ತೀವಿ. ಈ ಬಾರಿ ಸ್ವಲ್ಪ ಗೊಂದಲ ಇದೆ. ನಮಗೆ 15ನೇ ತಾರೀಕು, 16ನೇ ತಾರೀಕು ಯಾವತ್ತು ಶಿವರಾತ್ರಿ ಬಂದಿದೆ, ನಾವು ಯಾವತ್ತು ಆಚರಣೆ ಮಾಡಬೇಕು ಅಂತ ಮೊದಲಿಗೆ ಅದ್ರ ಬಗ್ಗೆ ತಿಳಿಸ್ಕೊಳ್ಳೋದಾದರೆ ಗುರುಜಿ. ನೋಡಿ, ಈ ದಿನ ಶಿವರಾತ್ರಿ ಬಂದಿರುವಂಥದ್ದು 15ನೇ ತಾರೀಕು. ಯಾಕಂತ ಹೇಳಿದ್ರೆ ಇಲ್ಲಿ ಒಂದಷ್ಟು ಗೊಂದಲ ಬರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, 15ನೇ ತಾರೀಕು ಬೆಳಗ್ಗೆ ತ್ರಯೋದಶಿ ತಿಥಿ ಇರುತ್ತೆ. ಶಿವರಾತ್ರಿ ಅಂದ್ರೇ ಚತುರ್ದಶಿ. ಯಾಕಂದರೆ ಪ್ರತಿ ತಿಂಗಳು ಚತುರ್ದಶಿ ಕೃಷ್ಣ ಪಕ್ಷ ಅಂತ ಬಂದಾಗ ಮಾಸ ಶಿವರಾತ್ರಿ ಅಂತ ಆಚರಣೆ ಮಾಡ್ತೀವಿ. ವರ್ಷದಲ್ಲಿ ಒಮ್ಮೆ, ಅದರಲ್ಲಿ ಮಾಘ ಮಾಸ, ಅದರಲ್ಲಿ ಕೃಷ್ಣ ಪಕ್ಷದಲ್ಲಿ ಬರುವಂಥದ್ದು, ವರ್ಷದಲ್ಲಿ ಬರುವಂಥದ್ದು ಹಬ್ಬ ಏನಿರುತ್ತೆ ಅದು ಮಹಾಶಿವರಾತ್ರಿ ಅಂತ ಆಚರಣೆ ಮಾಡುವಂಥದ್ದು ಪ್ರತಿ ವರ್ಷದಂತೆ ಬರುತ್ತೆ. ಈ 2026ರಲ್ಲಿ ಏನಾಗಿದೆ ಅಂದರೆ, ಒಂದಷ್ಟು ತಿಥಿಗಳ ಬದಲಾವಣೆಗಳ ವಿಚಾರದಲ್ಲಿ ಮತ್ತು ಪ್ರಾರಂಭ ಆಗುವಂಥದ್ದೇನು ಲೆಕ್ಕಾಚಾರ ಇರುತ್ತೆ, ಒಂದಷ್ಟು ಗೊಂದಲ ಇಲ್ಲಿ ಈ ವರ್ಷ ಬಂದಿದೆ. ನೋಡಿ, ಯಾವಾಗಲೂ ಅಷ್ಟೇ ಶಿವರಾತ್ರಿ ಅಂತ ಹೇಳಿದಾಗ ಚತುರ್ದಶಿ ತಿಥಿ ಆ ರಾತ್ರಿಯನ್ನು ನಾವು ಶಿವರಾತ್ರಿ ಅಂಥೇಳಿ ಆಚರಣೆ ಮಾಡುವಂಥದ್ದು ಇರುತ್ತೆ. ಈ ತ್ರಯೋದಶಿ ಮುಗಿಯೋದು ಅಂತ ಹೇಳಿದ್ರೆ ನಮಗೆ 5 ಗಂಟೆ ಮೇಲೆ ಮತ್ತು 5:30 ನಂತರ ಬರುವಂಥದ್ದು ಅಂತ ಹೇಳಿದ್ರೆ ಚತುರ್ದಶಿ ತಿಥಿ. ನಂತರ 16ನೇ ತಾರೀಕು ಸೋಮವಾರ ಚತುರ್ದಶಿ ತಿಥಿ ರಾತ್ರಿ ಬರೋದಿಲ್ಲ. ಹಾಗಾಗಿ ಶಿವ ರಾತ್ರಿ ಅಂದ್ರೇ ರಾತ್ರಿಯ ಜಾಗರಣೆಯನ್ನು ಇರೋದು, ಶಿವನ ಆರಾಧನೆ ಮಾಡುವಂಥದ್ದು ಪದ್ಧತಿ ಬಂದಿರುವಂಥದ್ದು. ಹಾಗಾಗಿ ಶಿವರಾತ್ರಿಯ ಆಚರಣೆ ಮಾಡಬೇಕು ಅನ್ನೋಂಥವ್ರು ಯಾರೆಲ್ಲ ಇದ್ದೀರಾ ಅಂಥವರು ಭಾನುವಾರ ರಾತ್ರಿಯೇ ಆಚರಣೆ ಮಾಡಬೇಕು. ಅಂದರೆ 15ನೇ ತಾರೀಕು ಭಾನುವಾರದಂದು ಆಚರಣೆ ಮಾಡಬೇಕು. ಇನ್ನು ಸೋಮವಾರನೂ ಚತುರ್ದಶಿ ತಿಥಿ ಇರುತ್ತೆ, ಮಧ್ಯಾಹ್ನ ಮತ್ತು ಒಂದು ಸಂಜೆಯ ವೇಳೆಗೆ ಅಮಾವಾಸ್ಯೆ ತಿಥಿ ಬರುತ್ತೆ. ಸೊ ಹಾಗಾಗಿ ಈ ಥರ ಕ್ಯಾಲ್ಕುಲೇಷನ್ ಇರುವಾಗ ಸೋಮವಾರನೂ ಶಿವನ ಆರಾಧನೆ ಮಾಡ್ತೀವಿ. ಜಾಗರಣೆ ಮತ್ತು ಪೂಜೆ ಪುನಸ್ಕಾರಗಳು ಮಾಡುವಂಥವರು 15ನೇ ತಾರೀಕು ಭಾನುವಾರನೇ ಮಾಡಬೇಕಾಗುತ್ತೆ. ಗುರುಜಿ, ನಾವು ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ರಾತ್ರಿ ನೋಡಿಕೊಂಡೆ ಎಷ್ಟೋ ರಾತ್ರಿಗಳನ್ನು, ಬೆಳಗ್ಗೆಗಳನ್ನು ನೋಡಿರ್ತೀವಿ. ಆದರೆ ಈ ಶಿವರಾತ್ರಿ, ಇದರ ಮಹತ್ವ, ಇದರ ಹಿನ್ನೆಲೆ, ಶಿವನಿಗೂ ರಾತ್ರಿಗೂ ಒಂದು ಸಂಬಂಧ ಆಗಿದೆ. ಯಾಕಂದರೆ ಸ್ಮಶಾನವನ್ನು ಕಾಯ್ತಾನೆ, ರಾತ್ರಿ ಹೊತ್ತಲ್ಲಿ ಸಂಚರಿಸ್ತಾನೆ, ಹೀಗೆಲ್ಲ ನಾವು ಹೇಳ್ತೀವಿ. ಸೊ ಈ ಶಿವರಾತ್ರಿ ಅಂತ ಬಂದಾಗ ಆಚರಣೆಗಳು, ಮಹತ್ವ, ಪೌರಾಣಿಕವಾಗಿ ಎಲ್ಲ ನಾವು ನೋಡ್ಕೊಂಡು ಬಂದಾಗ ಈ ರಾತ್ರಿಗೆ ಇರುವ ಶಕ್ತಿ ಏನು ಅಂತ ಗುರುಜಿ? ನೋಡಿ, ನಮಗೆ ಶಿವರಾತ್ರಿ ದಿನ ರಾತ್ರಿ ಹೇಗಿರುತ್ತೆ ನೋಡಿ, ಸೂರ್ಯನ ಒಂದಷ್ಟು ಬೆಳಕಿನ ರೀತಿಯಲ್ಲಿ ಕಾಣಿಸುವಂಥದ್ದಿರುತ್ತೆ. ಹೆಚ್ಚಿನ ಮಟ್ಟಿಗೆ ಯಾವಾಗಲೂ ಅಷ್ಟೇ ಮೋಡಗಳು ಮುಚ್ಕೊಂಡಿರುತ್ತೆ. ಶುಭ್ರ ವರ್ಣ ರೀತಿಯಲ್ಲಿ ಶಿವರಾತ್ರಿ ದಿನ ನಾವು ಆಕಾಶವನ್ನು ವೀಕ್ಷಣೆ ಮಾಡಬಹುದು. ಅಂದರೆ ಪ್ರತಿ ವರ್ಷನೂ ಅದೇ ಥರ ಇರುತ್ತೆ. ಅದರಲ್ಲಿ ಒಂದಷ್ಟು ಇತಿಹಾಸ, ಒಂದಷ್ಟು ಪುರಾಣಗಳಲ್ಲಿ ನಾವು ನೋಡೋಕ್ಕೋದ್ರೆ ಪಾರ್ವತಿ ಶಿವ ಸಂಚರಿಸ್ತಾನೆ ಭೂಮಿ ಮೇಲೆ ಎನ್ನುವಂಥದ್ದು. ಹಾಗೆ ಶುಭ್ರ ವರ್ಣ ರೀತಿಯಲ್ಲಿ ಆಕಾಶ ಕಾಣಿಸುತ್ತೆ. ನಾವು ಚಿಕ್ಕ ಮಕ್ಕಳಾಗಿದ್ದಾಗನು ಶಿವರಾತ್ರಿ ಬಂತು ಅಂದ್ರೆ ಆಕಾಶ ನೋಡೋಕ್ಕೆ ಒಂದು ಸಂಭ್ರಮ. ಸೊ ಒಂದಷ್ಟು ಪುರಾಣದಲ್ಲಿ ನಾವು ನೋಡೋಕೆ ಹೋದ್ರೆ
ಒಂದಷ್ಟು ಯಕ್ಷ ರಾಜ ಮಹಾರಾಜ ಏನಿರ್ತಾರೆ, ಮಗಳಾದಂಥ ಪಾರ್ವತಿ ದೇವಿ, ಪಾರ್ವತಿ ದೇವಿಯನ್ನ ಮದುವೆ ಆದಂಥ ದಿನ ಶಿವ ಅನ್ನುವಂಥದ್ದು ಒಂದಷ್ಟು ಪುರಾಣದಲ್ಲಿ ಬರುವಂಥದ್ದಿದೆ. ಅಂದ್ರೆ ಯಕ್ಷ ದಕ್ಷ ರಾಜ ಏನ್ ಮಹಾರಾಜ ಇರ್ತಾನೆ, ಮಗಳು ಪಾರ್ವತಿನ ಮದುವೆ ಆದಂಥ ದಿನ ಅನ್ನುವಂಥದ್ದು ಒಂದಷ್ಟು ಪುರಾಣದಲ್ಲಿ ಬರುವಂಥದ್ದು ಇರುತ್ತೆ. ಮತ್ತೆ ಇನ್ನೊಂದು ಕಾರಣ ಅಂತ ನಾವು ನೋಡಕ್ ಹೋದ್ರೆ, ಈ ಸಮುದ್ರ ಮಥನ ಕಾಲದಲ್ಲಿ ಒಂದಷ್ಟು ರಾಕ್ಷಸರಾಗ್ಬೋದು, ಅಸುರರಾಗ್ಬೋದು, ಮತ್ತೆ ಒಂದಷ್ಟು ದೇವತೆಗಳು, ಕಿಂಗ್ ಪಿರಿಷರು, ಇವರೆಲ್ಲವೂ ಈ ಸಮುದ್ರ ಮಥನ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ವೃಕ್ಷಗಳು ಉದ್ಭವ ಆಗುತ್ತೆ. ಕಲ್ಪವೃಕ್ಷ ಆಗ್ಬೋದು, ಕಾಮಧೇನು ಬರುವಂತದ್ದಾಗ್ಬೋದು, ಮತ್ತೆ ಪಾರಿಜಾತ ಗಿಡ ಬರುವಂತದ್ದು ಇರುತ್ತೆ, ಮತ್ತೆ ಅದ್ರ ಜೊತೆಗೆ ಅಮೃತ ಬರುತ್ತೆ, ಅಮೃತದ ಜೊತೆ ವಿಷನೂ ಬರುತ್ತೆ. ಆ ಸಂದರ್ಭದಲ್ಲಿ ಎಲ್ಲರೂ ನನಗೆ ಪಾರಿಜಾತ ಬೇಕು, ನನಗೆ ಅಮೃತ ಬೇಕು ಅಂತ ಹೇಳಿ ತಗೊಂತಾರೆ, ಆದರೆ ವಿಷನ್ ಯಾರು ತಗೊಳ್ಳಲ್ಲ. ಹಾಗಾಗಿ ವಿಷ ಏನಾದ್ರೂ ಬಂತು ಅಂದ್ರೆ ಇಡೀ ನವೋಮಂಡಲ ವಿಷಮಯ ಆಗುತ್ತೆ, ಯಾವುದೇ ರೀತಿಯಾದಂತಹ ಸಸ್ಯಗಳಾಗ್ಬೋದು, ಮನುಷ್ಯರಾಗ್ಬೋದು ತೊಂದರೆ ಆಗುತ್ತೆ ಅಂತ ಹೇಳಿ ವಿಷವನ್ನ ಈಶ್ವರನಾದಂಥ ಶಿವ ಸ್ವೀಕಾರ ಮಾಡ್ತಾನೆ. ಸೊ ಹಾಗಾಗಿ ಕಂಠದಲ್ಲಿ ಹಿರಿಸ್ಕೊಂತಾನೆ, ಅದಕ್ಕೆ ವಿಷಕಂಠ ಅಂತ ಹೆಸರು ಬಂದಿರುವಂಥದ್ದು. ಸೊ ಹಾಗಾಗಿ ಯಾವಾಗ ವಿಷ ಹೊಟ್ಟೆ ಒಳಗಡೆ ಹೋದ್ರೆ ವಿಷ ಎಲ್ಲವೂ ಸಮಸ್ಯೆ ಬರುತ್ತೆ ಅನ್ನುವಂಥ ಕಾರಣಕ್ಕೆ ರಾತ್ರಿ ಜಾಗರಣೆ ಇರೋ ರೀತಿಯಲ್ಲಿ ಅದನ್ನ ಕಂಠದಲ್ಲಿ ಇರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಒಂದಷ್ಟು ಪುರಾಣದಲ್ಲಿ ಬಂದಿರುವಂತ ಒಂದಷ್ಟು ಮಾಹಿತಿ. ಸೊ ಆ ಒಂದು ಉದ್ದೇಶ ಇವತ್ತಿಗೂ ಪ್ರತೀತಿ ಜಾಗರಣೆ ವಿಚಾರದಲ್ಲಿ ಇದು ಒಂದು ಕಾರಣ ಅಂತ ಹೇಳ್ತೀವಿ. ಅಂದ್ರೆ ಶಿವನ ನಾಮಸ್ಮರಣೆ ಮಾಡುವಂಥದ್ದು, ಜಾಗರಣೆ ಇದ್ದು, ಮತ್ತೆ ಜಪ, ಮತ್ತೆ ಒಂದಷ್ಟು ಹೋಮ ಹವನಾದಿಗಳು ಮಾಡುವಂಥದ್ದು, ಅಭಿಷೇಕಗಳನ್ನು ಮಾಡುವಂಥದ್ದು ಶಿವನಿಗೆ. ಸೊ ಇದು ಹೆಚ್ಚಿನ ಮಟ್ಟಿಗೆ ಪ್ರಾಧಾನ್ಯತೆಯನ್ನ ಕೊಟ್ಟಿರುವಂಥದ್ದಿದೆ. ಮತ್ತೆ ಇನ್ನೊಂದು ಪುರಾಣದಲ್ಲಿ ನಾವು ನೋಡಕ್ ಹೋದ್ರೆ ಒಂದಷ್ಟು ಭಾಗೀರಥ ಏನು ಗಂಗೆಯನ್ನ ಧರೆಗೆ ಇಳಿಸಿದಂತಹ ದಿನ ಅಂತ ಹೇಳ್ತೀವಿ. ಯಾಕಂದ್ರೆ ಗಂಗೆ ನಮ್ಮ ಏನು ಧರೆಗೆ ಅಂತ ಹೇಳಿ ಭೂಮಿಗೆ ಬಂದಂತಹ ದಿನ. ಸೊ ಇದು ಒಂದಷ್ಟು ಪುರಾಣದಲ್ಲಿ ಅದರದೇ ಆದಂತಹ ಮಹತ್ವವನ್ನ ಕೊಟ್ಟಿರುವಂತದ್ದಿದೆ. ಮತ್ತೆ ಇನ್ನೊಂದು ಲೆಕ್ಕಾಚಾರದಲ್ಲಿ ಇದೇ ಶಿವರಾತ್ರಿಯನ್ನ, ಯಾಕಂದ್ರೆ ಒಂದಷ್ಟು ಪುರಾಣಗಳಲ್ಲಿ ಇರುವಂತಹದ್ದು ವಿಚಾರಗಳಾಗಿರುತ್ತೆ, ಶಿವ ಲಿಂಗ ರೂಪವನ್ನ ಧರಿಸಿರುವಂತಹ ದಿನ. ಈ ಬ್ರಹ್ಮ ವಿಷ್ಣುವನ್ನು ಸಹ ಶಿವನ ಆದಿ ಮೂಲವನ್ನ ಹುಡುಕುವಂತ ಸಂದರ್ಭದಲ್ಲಿ ಈ ಶಿವನ ಲಿಂಗವನ್ನ ಧಾರಣೆ ಮಾಡ್ದ ಅನ್ನುವಂಥದ್ದಿದೆ. ಅದರದ್ದು ಒಂದಷ್ಟು ಮಾಹಿತಿಗಳಿದೆ. ಅದು ಮೂಲನೂ ಹುಡುಕಕ್ಕಾಗ್ಲಿಲ್ಲ, ಅಂತ್ಯನೂ ಹುಡುಕಕ್ಕಾಗ್ಲಿಲ್ಲ ಅನ್ನುವಂಥದ್ದಿದೆ. ಆದ್ರೆ ಈ ಒಂದಷ್ಟು ವಿಚಾರಗಳು ಇದ್ದಾಗ ಶಿವನ ಒಂದು ಪೂಜೆ ಪುನಸ್ಕಾರಗಳಿಗೆ ಶಿವರಾತ್ರಿ